ಇಂದು ನಾನು ಪ್ರಸ್ತಾಪ ಮಾಡಲಿರೋ ಅಂಶ ಮುಖ್ಯಮಂತ್ರಿ ಬದಲಾವಣೆ ಆದರೆ ಜನರಿಗೆ ಆಗುವ ಬದಲಾವಣೆಗಳು ಏನು, ಇದು ಅಂಶ. ಈಗಾಗಲೇ ನೀವು ಗೆಸ್ ಮಾಡಿರ್ತೀರಿ ಯಾವ ಈ ಕಾಂಟೆಕ್ಸ್ಟಲ್ಲಿ, ಯಾವ ಸಂದರ್ಭದಲ್ಲಿ ಈ ಮಾತು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಅಂತ. ಮಾನ್ಯ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ನಾಳೆ ಆ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರು ಪದಗ್ರಹಣ ಮಾಡೋ ಸಂದರ್ಭದಲ್ಲೇ ಈ ವಿಡಿಯೋ ನಾನು ಮಾಡ್ತಾಯಿದ್ದೀನಿ ಎಂಬುದು ಎಲ್ಲರಿಗೂ ಗೊತ್ತಿರೋ ವಿಚಾರವೇ. ಸರಿ, ಬದಲಾವಣೆ ಅಂದರೆ ಏನು, ಅದು ಅದರ ನಿಜ ಸ್ವರೂಪ ಏನು ಅಂತ ನಾವು ಒಂದು ಚರ್ಚೆ ಮಾಡ್ತಾ ಹೋಗೋಣ ಈ ವಿಡಿಯೋ ಮೂಲಕ. ಮೊದಲನೇ ಬದಲಾವಣೆ ಏನಾಯಿತು, ಸಿದ್ದರಾಮಯ್ಯನವರು ತಮ್ಮ ಸ್ಥಾನವನ್ನು ತ್ಯಜಿಸಿದ್ದಾರೆ. ಆ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ. ಇದೊಂದು ಬದಲಾವಣೆ. ಅವರ ಇಬ್ಬರ ವಿಚಾರ ತೆಗೆದುಕೊಂಡಾಗ, ಶ್ರೀ ಸಿದ್ದರಾಮಯ್ಯರ ವಿಚಾರ, ಶ್ರೀ ಡಿ ಕೆ ಶಿವಕುಮಾರ್ ಅವರ ವಿಚಾರ ತೆಗೆದುಕೊಂಡಾಗ ಅದು ಅವರಿಬ್ಬರಿಗೂ ದೊಡ್ಡ ಬದಲಾವಣೆ. ಅದು ಒಂದು ಮುಖ್ಯಮಂತ್ರಿ ಸ್ಥಾನ ಬಿಡುವುದಂದರೆ ಅಷ್ಟು ಸುಲಭವಾದ ಮಾತಲ್ಲ, ದೊಡ್ಡ ಆಘಾತಕಾರಿ. ಅದು ಯಾರಿಗಿಷ್ಟ ಆಗಲ್ಲ. ಅದೊಂದು ಬದಲಾವಣೆ ಅವರಿಗೆ, ಸಿದ್ದರಾಮಯ್ಯರು ಅದೊಂದು ಬದಲಾವಣೆ. ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಏನು ಬದಲಾವಣೆ, ತುಂಬ ಹೋರಾಟ ಮಾಡಿದ್ದಾರೆ. ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ತುಂಬ ಹೋರಾಟ ಮಾಡಿ 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 ತಂತ್ರಗಳು, ಕುತಂತ್ರಗಳು, ವ್ಯೂಹಗಳು, ಪ್ರತಿವ್ಯೂಹಗಳು ಏನೋ ಮಾಡಿ ಕೊನೆಗೆ ಸಾಧನೆ ಮಾಡಿದ್ದಾರೆ. ಅದೊಂದು ದೊಡ್ಡ ಸಂತಸ ಸಂಗತಿ. ಅವರ ವೈಯಕ್ತಿಕ ವಿಚಾರಕ್ಕೆ ಬಂದಾಗ ಇದು ಬದಲಾವಣೆ, ಅವರಲ್ಲಿ ಇರೋ ಆಗಂತ ಅತಿ ದೊಡ್ಡ ಬದಲಾವಣೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಬರೋದು ಹುಡುಗಾಟದ ವಿಚಾರ ಅಲ್ಲ. ಸೊ ಅದೊಂದು ಅವರಿಗೆ ಬದಲಾವಣೆ. ಡಿ ಕೆ ಶಿವಕುಮಾರ್ ಅವರಿಗೆ ಆದ ಬದಲಾವಣೆ ಅದು. ಇನ್ನು ನೆಕ್ಸ್ಟ್ ಬದಲಾವಣೆ ಏನು, ಕೆಲವರು ಈಗ ಮಂತ್ರಿ ಸ್ಥಾನ ಕೆಲವರಿಗೆ ಹೋಗುತ್ತದೆ, ತಪ್ಪಿ ಹೋಗುತ್ತದೆ. ಕೆಲವರಿಗೆ ಹೊಸ ಮುಖಗಳಿಗೆ ಮಂತ್ರಿ ಸ್ಥಾನ ಬರುತ್ತದೆ. ಇದು ಅವರವರ ವೈಯಕ್ತಿಕ ಬದಲಾವಣೆಗಳಿವೆ. ಕೆಲವರು ಮಂತ್ರಿಗಳಾಗ್ತಾರೆ, ಕೆಲವು ಮಂತ್ರಿಗಳ ಸ್ಥಾನಕ್ಕೆ ಕೆಳಗಿಳಿತಾರೆ. ಇದು ಬದಲಾವಣೆ ಅವರಿಗೆ. ತನ್ಮೂಲಕ ಅವರ ಬೆಂಬಲಿಗರಿರ್ತಾರಲ್ಲ, ತುಂಬ ಹತ್ತಿರ ಆಪ್ತರು, ಒಬ್ಬ ಮಂತ್ರಿಗೆ ಆಪ್ತರು ಒಂದು ಸುಮಾರು 50 ಜನ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಈ ಮಂತ್ರಿ ಸ್ಥಾನ ಹೋದಾಗ 50 ಜನರಿಗೂ ಒಂಥರ 50 ಜನ ಕಕ್ಕಾಬಿಕ್ಕಿ ಆಗ್ತಾರೆ. ಮಂತ್ರಿ ಇದ್ದಾಗ ನಮ್ಮವ್ರ ಮಂತ್ರಿ ಅಂತ ಏನು ಬೇಕಾದ್ರೂ ಚಿಕ್ಕ ಚಿಕ್ಕ ಕೆಲಸ ಮಾಡೋರು, ಹಣ ಮಾಡೋರು, ಇನ್ನೇನು ಮಾಡೋರು. ಈಗ ಅದು ಇಲ್ಲಂಗೆ ಆಗ್ತದೆ. ಅದೇ ರೀತಿಯಲ್ಲಿ ಈ ಹೊಸಬರು ಮಂತ್ರಿ ಆಗ್ತಾರಲ್ಲ, ಅವರ ಹಿಂದೆ ಇರ್ತಾರಲ್ಲ, ಅವರಿಗೆ ಒಂದು 50 ಜನ 100 ಜನ, ಅವರಲ್ಲಿ ಬದಲಾವಣೆ ಆಗ್ತದೆ. ದುಡ್ಡಿರ್ಬೋದು, ಮತ್ತೊಂದಿರ್ಬೋದು, ಅಥವಾ ಕೆಲವು ಸ್ಥಾನಗಳಿರ್ಬೋದು, ಕೆಲವು ರಾಜಕೀಯ ಸ್ಥಾನಮಾನಗಳಿರ್ಬೋದು, ಏನೋ ಸಿಗ್ತದೆ ಒಟ್ಟಾರೆ. ಅದರಲ್ಲಿ ಏನು ಅನುಮಾನ ಇಲ್ಲ. ಅವರಿಗೆ ಬೇಕಾಗಿರೋ ಅದೊಂದು ಬದಲಾವಣೆ. ಇನ್ನು ಆ 50 ಆಪ್ತರಿದ್ದಾರಲ್ಲ, ಅವರ ಹಿಂದೆ ಕೆಲವರು ಇರ್ತಾರೆ, ಸ್ವಲ್ಪ ಈ ಛೋಟ ರಾಜಕಾರಣಿಗಳು. ಅವರು ರಾಜಕಾರಣಿಗಳಲ್ಲ, ಜನಸಾಮಾನ್ಯರಲ್ಲ, ಮಧ್ಯೆ ಇರ್ತಾರೋ ಅವರು. ಒಬ್ಬೊಬ್ಬ ಇಂಥ 50 ಆಪ್ತರಿಗೆ ಒಂದು 500-1000 ಜನ ಇಂಥವ್ರು ಇರ್ತಾರೆ. ಅವರಲ್ಲಿ ಕೆಲವರಿಗೆ ಬದಲಾವಣೆ ಆಗಬಹುದು, ಆಗದೇ ಇರಬಹುದು. ಏನೋ ಒಳ್ಳೆಯದಾಗ್ತದೆ, ಈ 24 ಅವರ್ಸು ಇವರು ಹಿಂದೆ ಸುತ್ತಾ ಇರ್ತಾರೆ. ಯಾರು ಈ 50 ಜನ ಹಿಂದೆ ನೇರವಾಗಿ ಮಂತ್ರಿ ಹತ್ರ ಹೋಲಿಕೆ ಇವ್ರ ಕೈಲಿ ಆಗಲ್ಲ. ಆ ಥರ ಕೆಲವು ಜನರಿಗೆ ಇದೊಂಥರ ಬದಲಾವಣೆ. ಈ ಥರ ಒಟ್ಟಾರೆ ಒಂದು ಮುಖ್ಯಮಂತ್ರಿ ಬದಲಾವಣೆ ಆದಾಗ, ಇನ್ನೂ ಸ್ಪಷ್ಟವಾಗಿ ಹೇಳಿದರೆ ಸಿದ್ದರಾಮಯ್ಯನ ಬದಲಾಗಿ ಆ ಸ್ಥಾನದಲ್ಲಿ ಡಿ ಕೆ ಶಿವಕುಮಾರ್ ಬದಲಾದಾಗ, ಮುಖ್ಯಮಂತ್ರಿ ಸ್ಥಾನ ತೆಗೆದುಕೊಂಡಾಗ ಸುಮಾರು ಒಂದು 50,000 ಜನರಲ್ಲಿ ಬದಲಾವಣೆ ಆಗ್ಬೋದು, ಬೇರೆ 1 ಲಕ್ಷ ಜನರಲ್ಲಿ ಬದಲಾವಣೆ ಆಗಬಹುದು. ಅದಕ್ಕೆ ಅವ್ರ ಹೆಸರು ಕಾರ್ಯಕರ್ತರಂತ ಹೆಸರಿಟ್ಕೊಳ್ರಿ, ಅಥವಾ ಅವ್ರ ಹಿಂಬಾಲಕರಂತ ಹೆಸರಿಟ್ಕೊಳ್ರಿ, ಆಪ್ತರಂತ ಹೆಸರಿಟ್ಕೊಳ್ರಿ, ಹೆಸರುಗಳೇನಿರಬಹುದು, ಅವರವರ ಸ್ಥಾಯಿಗೆ ತಕ್ಕಂತೆ ಸ್ವಲ್ಪ ಬದಲಾವಣೆ ಆಗುತ್ತದೆ. ಆದ್ದರಿಂದಲೇ ಅವರಿಗೆ ಎಮೋಷನ್ಸ್
ಸಿದ್ದರಾಮಯ್ಯ ಪರವಾಗಿ ಡಿ ಕೆ ಶಿವಕುಮಾರ್ ಪರವಾಗಿ ಹೋರಾಟಗಳು, ಸ್ಟೇಟ್ಮೆಂಟ್ಗಳು, ಭಾವೋದ್ವೇಗಗಳು. ಅದೊಂದು ನಾಟಕ ಅಂತ ಇಟ್ಕೊಳ್ಳೋದು, ಅದು ಪ್ರಶ್ನೆ ಬೇರೆ. ಭಾವೋದ್ವೇಗ ಇಲ್ಲಿದ್ದು ಸಹ ಆ ಭಾವೋದ್ವೇಗ ಬರ್ಸ್ಕೊಳ್ತಾರೆ. ಅಕ್ವೈರ್ಡ್ ಎಮೋಷನ್ಸ್ ಅಂತ ಇರ್ತದೆ, ಅದನ್ನು ಪಕ್ಕ ನಾಟಕ ಅದು ಇರಲಿ, ಅದು ಬೇಡ ನನಗದು. ಯಾಕೆ ಸೈಕಾಲಜಿ ಬಗ್ಗೆ ನಾವು ಮಾತಾಡ್ತಿರೋ ಅದು ಹೇಳಬೇಕಾಗ್ತದೆ, ಬೇಡ ಅಂತಲ್ಲ, ಬೇಕದು. ಯಾಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರೇ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್. ಆ ಮಾನಸಿಕ ಸ್ಥಿತಿ ಹೇಳಬೇಕಾಗ್ತದೆ, ಪಕ್ಕ ನಾಟಕ ಅದು, ಇದರಲ್ಲಿ ಏನು ಅನುಮಾನ ಇಲ್ಲ. ಇರಲಿ, ಅದು ಬೇಡ, ಆ ಟಾಪಿಕ್ ಬೇಡ. ಬದಲಾವಣೆ ಪರಿಣಾಮಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ, ಅದನ್ನು ಮಾತ್ರ ಮಾತಾಡೋಣ. ಇನ್ನು ಜನಸಾಮಾನ್ಯರ ವಿಚಾರ ಬಂದಾಗ, ಅಂದರೆ ರಾಜಕೀಯವಾಗಿ ಯಾವುದೇ ಸಂಬಂಧಗಳಿದೆ, ಅಂದರೆ ರಾಜಕೀಯ ವ್ಯಕ್ತಿಗಳ ಸಂಬಂಧಗಳಿಲ್ಲದೆ ಮಾಮೂಲಾಗಿ ಜನರು ಅವರವ್ರ ಬದುಕುತ್ತಾ ಕಾಮಾಗಿರ್ತಕ್ಕಂಥ ಜೀವನ ನಡೆಸುವಂತಹ ವ್ಯಕ್ತಿಗಳ ಬದಲಾವಣೆ ಏನು? ಶೂನ್ಯ. ಯಾವ ಬದಲಾವಣೆಯೂ ಇರಲ್ಲ, ಯಾವ ಬದಲಾವಣೆಯೂ ಇರಲ್ಲ. ಅಧಿಕಾರಿಗಳು ಲಂಚ ಕೊಡಲೇಬೇಕು ಸಂದರ್ಭ ಬಂದಾಗ, ಅದರಲ್ಲಿ ಬದಲಾವಣೆ ಆಗಲ್ಲ. ಕಾಂಟ್ರಾಕ್ಟರ್ಗಳು ಕಮಿಷನ್ ಕೊಡೋದು ತಪ್ಪಲ್ಲ. ತೆರಿಗೆ ಜನರಿಗೆ ಸಾಮಾನ್ಯರಿಗೆ ಪ್ರತಿ ಮಾಸಿಕಗಳು ಬಂತು, ಬಜೆಟ್ ಮಂಡನೆ ಆಯ್ತದೆ, ತೆರಿಗೆ ಭಾರ ತಪ್ಪಲ್ಲ. ಯಾವುದೇ ಒಂದು ಏನು ರೆಕಮೆಂಡೇಷನ್ ಇದೆ ಸರಿಯಾದ ರೀತಿಯಲ್ಲಿ ಯಾವ ಕೆಲಸಗಳು ಆಗಲ್ಲ. ಹೋಗಿ ಅಧಿಕಾರಿಗಳು ವರ್ಗಾವಣೆ ಆಗುವಾಗ ಯಾವ MLA ನೆರವೇರದೆ, ಯಾವ ಮಂತ್ರಿ ನೆರವೇರದೆ ತಾನೇ ಒಂದು ವರ್ಗಾವಣೆ ಆಗುವಂಥ ವ್ಯವಸ್ಥೆ ಇಲ್ಲ. ಅವರು ಲಂಚ ಕೊಡಲೇಬೇಕು. ಇನ್ನು ಪೋಸ್ಟಿಂಗ್ಸ್ ವಿಚಾರ ಬಿಡಿ, ಅದು ಜಗಜ್ಜಾಹೀರಾತು ದರೋಡೆ, ಅದೊಂದು ದೊಡ್ಡ ದರೋಡೆ. ಇದರಲ್ಲಿ ಏನು ಬದಲಾವಣೆ ಆಗಲ್ಲ. ಯಾವುದೇ ಒಂದು ವಸ್ತುಗಳು, ನಾವು ಏನು ದಿನಬಳಕೆಯ ವಸ್ತುಗಳು ಅಂತ ಹೇಳ್ತೀವಿ, ಅದ ದರ ಕಡಿಮೆ ಆಗಲ್ಲ. ಯಾವುವು ಬದಲಾವಣೆ ಆಗಲ್ಲ. ಇದು ಸತ್ಯ. ಹೋಗಲಿ, ಏನು ಬದಲಾವಣೆ ಮಾಡುವ ಯೋಚನೆ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಅಂದರೆ ಮಾಡಿದ್ರೆ ಸಂತೋಷ. ಬಟ್ ಮಾಡುವ ಅವಕಾಶ ಇಲ್ಲ. ಈ ವ್ಯವಸ್ಥೆ ಆ ಥರ ಇದೆ. ಈ ವ್ಯವಸ್ಥೆಯಲ್ಲಿ ಯಾರು ಮುಖ್ಯಮಂತ್ರಿ ಆದರೂ, ಅಥವಾ ಯಾವ ಪಕ್ಷದವರು ಮುಖ್ಯಮಂತ್ರಿ ಆದರೂ, ನಾನು ಕಾಂಗ್ರೆಸ್ ಪಕ್ಷಗಳ ಬಗ್ಗೆ ಆಗಲಿ ನಾನು ಟೀಕೆ ಮಾಡ್ತಾಯಿಲ್ಲ, ಡಿ ಕೆ ಶಿವಕುಮಾರ್ ಬಗ್ಗೆ ಟೀಕೆ ಮಾಡ್ತಾಯಿಲ್ಲ, ಸಿದ್ದರಾಮಯ್ಯ ಬಗ್ಗೆ ಟೀಕೆ ಮಾಡ್ತಾಯಿಲ್ಲ, ನಾನು ವ್ಯವಸ್ಥೆ ಬಗ್ಗೆ ಟೀಕೆ ಮಾಡ್ತಾಯಿದ್ದೀನಿ. ಯಾವ ಪಕ್ಷ, ಕಾಂಗ್ರೆಸ್ ಪಕ್ಷ ಹೋಯಿತು, ನೆಕ್ಸ್ಟ್ ಇನ್ನೊಂದು BJP ಸರ್ಕಾರ ಬಂದರೆ ಅಥವಾ JDS ಸರ್ಕಾರ ಬಂದರೆ, ಇನ್ಯಾವ ಸರ್ಕಾರ ಬಂದು ಇದೇ ಹಣೆ ಬರಹ. ಜನಸಾಮಾನ್ಯರಿಗೆ ನೋವು ತಪ್ಪಿದ್ದಲ್ಲ, ಈ ಭಾರ ತಪ್ಪಿದ್ದಲ್ಲ. ರಾಜಕಾರಣಿಗಳ ನಂಟಿಲ್ಲದೆ ಕೆಲವು ಕೆಲಸಗಳು ಆಗೋದೇ ಇಲ್ಲ, ಯಾರಿಗೂ ನೆಮ್ಮದಿ ಇಲ್ಲ. ಇದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಒಂದು ವೇಳೆ ಅಂತಹ ಬದಲಾವಣೆ ಆಗೋ ಸಂದರ್ಭ ಬಂದರೆ ಸಂತೋಷ. ಜನರು ನೆಮ್ಮದಿಯಿಂದ ಬದುಕುವಂಥ ಒಂದು ವ್ಯವಸ್ಥೆ ಆದರೆ ಸಂತೋಷ. ವಂದನೆಗಳು.